ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೇಳೋ ವಿಷಯ ಎಲ್ಲರಿಗೂ ತುಂಬಾ ಉಪಯುಕ್ತ. ನಿಮ್ಮ ಪರ್ಸ್ನಲ್ಲಿ ಅಥವಾ ಮನೆಯಲ್ಲಾದ್ರೂ 10 ರೂಪಾಯಿ ಕಾಯಿನ್ ಇದ್ರೆ ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಏಕೆಂದ್ರೆ ಇದರ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು, ವದಂತಿಗಳು ಜನರೆಲ್ಲ ಹರಿದಾಡುತ್ತಿವೆ. ಹೆಚ್ಚಾಗಿ ನಾವು ಅಂಗಡಿಗೆ ಹೋದ್ರೆ 10 ರೂಪಾಯಿ ಕಾಯಿನ್ ಕೊಟ್ಟಾಗ ಕೆಲವರು ಹೇಳ್ತಾರೆ, ಅಯ್ಯೋ ಸಾರ್, ಇದು ನಡೆಯಲ್ಲ, ಬೇರೆ ಕೊಡಿ ಅಂತ. ಆ ಮಾತು ಕೇಳೋದಕ್ಕೂ ಅಸಹಜ ಅನ್ನಿಸ್ತಾ ಇರುತ್ತದೆ ಅಲ್ವಾ? ಆದ್ರೆ ನಿಜ ಹೇಳ್ಬೇಕಂದ್ರೆ ಆ ಕಾಯಿನ್ನಲ್ಲಿ ತಪ್ಪೇನೂ ಇಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI 2005ರಲ್ಲಿ ಮೊದಲ ಬಾರಿಗೆ 10 ರೂಪಾಯಿ ನಾಣ್ಯವನ್ನು ಪರಿಚಯಿಸಿತು. 2006ರಲ್ಲಿ ಅದು ಜನರ ಕೈಗೆ ಬಂತು. ಇದು ಭಾರತದ ಮೊದಲ ಬೈಮೆಟಾಲಿಕ್ ನಾಣ್ಯ, ಅಂದರೆ 2 ಬಗೆಯ ಲೋಹಗಳಿಂದ ಮಾಡಿರೋ ನಾಣ್ಯ. ಮಧ್ಯಭಾಗ ತಾಮ್ರ ನಿಕ್ಕಲ್, ಹೊರ ಭಾಗ ಅಲ್ಯೂಮಿನಿಯಂ ಕಂಚು. ಈ ನಾಣ್ಯ ಬಂದ ಮೇಲೆ RBI ಒಟ್ಟು 14ಕ್ಕೂ ಹೆಚ್ಚು ಬಗೆಯ ವಿನ್ಯಾಸಗಳನ್ನು ಬಿಡುಗಡೆ ಮಾಡಿದೆ. ಬೇರೆ ಬೇರೆ ಸಂದರ್ಭಗಳಿಗೆ, ಮಹನೀಯರ ಗೌರವಕ್ಕೆ ಅಥವಾ ಸಾರ್ವಜನಿಕ ಬೇಡಿಕೆಗೆ ತಕ್ಕಂತೆ ವಿನ್ಯಾಸ ಬದಲಾವಣೆ ಮಾಡ್ತಾರೆ. ಹೀಗಾಗಿ ರೂಪ ಬೇರೆ ಆದ್ರೂ ಎಲ್ಲ ನಾಣ್ಯಗಳು ಅಸಲಿ, ಮಾನ್ಯ. 2011ರಲ್ಲಿ ಸರ್ಕಾರ ರೂಪಾಯಿ ಚಿಹ್ನೆ ಪರಿಚಯಿಸಿದ ನಂತರ ಹೊಸ ನಾಣ್ಯಗಳಲ್ಲಿ ಆ ಚಿಹ್ನೆ ಇತ್ತು. ಆದರೆ ಹಳೆಯ ನಾಣ್ಯಗಳಲ್ಲಿ ಇರಲಿಲ್ಲ. ಅದನ್ನ ನೋಡಿ ಕೆಲವರು ಈ ಚಿಹ್ನೆ ಇಲ್ಲ ಅಂದ್ರೆ ನಕಲಿ ಅಂತ ತಪ್ಪು ಸುದ್ದಿಗಳು ಹರಡಿದರು. ಆ ಸಮಯದಲ್ಲಿ ವಾಟ್ಸ್ಆಪ್ ಮೂಲಕ ವದಂತಿ ಫುಲ್ ವೈರಲ್ ಆಯ್ತು. ಆದ್ರೆ ಸ್ನೇಹಿತರೆ, RBI ಹಲವು ಬಾರಿ ಸ್ಪಷ್ಟವಾಗಿ ಹೇಳಿದೆ, ರೂಪಾಯಿ ಚಿಹ್ನೆ ಇರಲಿ ಅಥವಾ ಇರದಿರಲಿ, ಎಲ್ಲಾ 10 ರೂಪಾಯಿ ನಾಣ್ಯಗಳು ಕಾನೂನುಬದ್ಧ, ಮಾನ್ಯ ಮತ್ತು ಅಸಲಿ. ಇದು RBIಯ ಅಧಿಕೃತ ಮಾಹಿತಿ. ಹೀಗಾಗಿ ಯಾರಾದರೂ 10 ರೂಪಾಯಿ ಕಾಯಿನ್ ಸ್ವೀಕರಿಸಲು ನಿರಾಕರಿಸಿದ್ರೆ ಸಹಜವಾಗಿ ಅವರಿಗೆ ತಿಳಿಸಿ, ಇದು 100% ನಡೆಯುವ ನಾಣ್ಯ, RBIಯೇ ಹೇಳಿದೆ ಅಂತ. ನಾವು ತಪ್ಪು ಸುದ್ದಿಗಳನ್ನು ನಂಬದೆ ಸರಿಯಾದ ಮಾಹಿತಿ ಹಂಚೋಣ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಒಂದೇ ಮಾತು ನೆನಪಿಡಿ, 10 ರೂಪಾಯಿ ನಾಣ್ಯ ಕಾನೂನುಬದ್ಧ ಹಣ. ಇದನ್ನು ಸ್ವೀಕರಿಸಲು ಅಥವಾ ಬಳಕೆ ಮಾಡಲು ಯಾರಿಗೂ ಭಯ ಅಥವಾ ಅನುಮಾನ ಬೇಡ. ನಾವು ಜಾಗೃತ ನಾಗರಿಕರಾಗೋಣ ಮತ್ತು ನಮ್ಮ ಸುತ್ತಮುತ್ತಲಿನವರಿಗೆ ಈ ವಿಷಯ ತಿಳಿಸೋಣ. ಆಮೇಲೆ ಯಾರಾದರೂ ಇದು ನಡೆಯಲ್ಲ ಅಂದರೆ ಧೈರ್ಯವಾಗಿ ಹೇಳಿ, ಇದು ನಡೆಯೋದು ಖಚಿತ, RBIಯೇ ಹೇಳಿದೆ. ಧನ್ಯವಾದಗಳು ಸ್ನೇಹಿತರೆ. ಈ ರೀತಿ ಸತ್ಯ ಮಾಹಿತಿ ನಿಮಗೆ ಇಷ್ಟವಾದ್ರೆ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಹಂಚಿಕೊಳ್ಳಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ. ಧನ್ಯವಾದಗಳು.